ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿನಯ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಜಯನಗರ ಜಿಲ್ಲೆ ಕೊಟ್ಟೂರಲ್ಲಿ ಕೊಟ್ಟೂರೇಶ್ವರನ ಜಾತ್ರೆ ನಡೀತು. ಸೊ ಕೊಟ್ಟೂರೇಶ್ವರನ ಜಾತ್ರೆಗೆ ಹಲವಾರು ಭಕ್ತಾದಿಗಳು ತುಂಬ ಕಡೆಯಿಂದ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ಪಾದಯಾತ್ರೆ ಬರ್ತಾರೆ. ಸೊ ಅವ್ರಿಗೆ ನಾವು ನಮ್ಮ ಕೊಟ್ಟೂರಿಂದ, ನಾವು ಕೊಟ್ಟೂರವರೇ ಆಗಿ ಏನಾದರೂ ಒಂಚೂರು ಮಾಡಬೇಕು ಅಂತ ಸೊ ಈ ವರ್ಷ ಪ್ರತಿ ವರ್ಷವೂ ಮಾಡ್ತೀವಿ. ಸೊ ಈ ವರ್ಷ ಆಲ್ರೆಡಿ ನಾವು ಮಧ್ಯಾಹ್ನದಿಂದನೇ ಶುರು ಮಾಡ್ಕೊಂಡಿದ್ವಿ. ಸೊ ಮಧ್ಯಾಹ್ನ ಅನ್ನ ಸಾರು ಪಾಯಸವನ್ನು ಕೊಟ್ಟಿದ್ವಿ. ಸೊ ಅದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ರಾತ್ರಿ ಒಂದು ವಾಟರ್ ಬಾಟಲ್ಸು ಮತ್ತು ದ್ರಾಕ್ಷಿ ಹಣ್ಣು ಮತ್ತು ಇನ್ನೂ ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂದ್ಕೊಂಡು ಹೊರಟ್ವಿ. ಸೊ ಹೊರಟು ಒಂದು 5 6 ವಾಟರ್ ಬಾಟಲ್ಸ್ ಪ್ಯಾಕೆಟು ಮತ್ತು ಒಂದು 2 ಬುಟ್ಟಿ ದ್ರಾಕ್ಷಿ ಹಣ್ಣು ತೊಗೊಂಡು, ನಿಮಗೆಲ್ಲ ಗೊತ್ತಿರೋ ಹಾಗೆ ಫೇಮಸ್ ನಮ್ಮ ಕನಕಣ್ಣ ಅವರ ಊರು ಎಳೆ ಕಡೆಯಿಂದ ಬರ್ತಾ ಇರೋಂಥ ಭಕ್ತಾದಿಗಳಿಗೆ ಮತ್ತು ಬೊಮ್ಮನಹಳ್ಳಿಯಿಂದ ಬರ್ತಾ ಇರೋಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಇಂದು ವಾಟರ್ ಬಾಟಲ್ಸು ದ್ರಾಕ್ಷಿ ಹಣ್ಣು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸುಮಾರು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯರಾತ್ರಿ 1-1:30 2 ಗಂಟೆವರೆಗೂ ಎಲ್ಲ ಕೊಟ್ಟು ಖಾಲಿ ಮಾಡಿ ಭಕ್ತಾದಿಗಳಿಗೆ ಬರೋರಿಗೆಲ್ಲ ಶುಭ ಕೋರಿ ಈ ಒಂದು ನಾವು ಮಾಡ್ತಾ ಇದ್ದಂಥ ಸೇವೆನ ಮುಗಿಸಿದ್ವಿ. ಸೊ ಈ ಒಂದು ಸೇವೆಗೆ ಪಾಲ್ಗೊಂಡಿರೋಂತಹ ನಮ್ಮ ಅಣ್ಣ, ನಮ್ಮ ಚೇತನ್ ಬ್ರೋ, ಸಂಜಯ್ ಅಣ್ಣ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ. ಸೊ ಎಲ್ಲರೂ ಒಂದು ಕೊಟ್ಟಾದ್ಮೇಲೆ ಆ ಒಂದು ಮಾತು ಹೇಳ್ತಾರಲ್ಲ, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿಟ್ಟಿರಲಿ ಅಂತ. ಸೊ ಆ ಮಾತು ನಮಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ಯಾರು ಬಾಟ್ಲಿ ವಿನಯ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಎಂತ ಬುದ್ಧಿವಂತಲ್ಲ ಇಬ್ಬರಪ್ಪ ಬೇಕಾದ್ರೆ ನೋಡು. ಎಲ್ಲಾರಿಗೆ ಹೇಳಿ ಇಬ್ರು ಮಾಡ್ಸ್ಕೊಳೋದು ಏನು ಹುಚ್ಚಿಲ್ಲ ನನಗೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ವಾಟರ್ ಬಾಟಲ್ ಕೊಡ. ಬರೀ ತುಂಡು ಅದಾವ ನೋಡ್ಲೆ. ಇದನ್ನ ಪೇಪರಿಗೆ ಕಟ್ಟಿ ಕೊಟ್ಬಿಡು. ಪೇಪರಿಗೆ ಕಟ್ಟಿ ಕೊಟ್ಬಿಡು. ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕೆ, ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕೆ, ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕೆ.